ನಮಸ್ಕಾರ ವೀಕ್ಷಕರೇ, ಇಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘ್ ಸದಸ್ಯರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ವಿರೋಧಿ ಕಂಪನಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, BMS ಯೂನಿಯನ್ಗೆ, BMS ಯೂನಿಯನ್ಗೆ. ನಮಗೂ ಇಂಡಸ್ ಟವರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು ಎಲ್ಲ ಇಲ್ಲೇ ಇದ್ದೀವ್ರಿ. ಇಂಡಸ್ ಟವರ್ಸ್ನಲ್ಲಿ 10ರಿಂದ 12 ವರ್ಷ ಕೆಲಸ ಮಾಡಿದವರು ಇದ್ದಾರೆ, 15ರಿಂದ 25 ವರ್ಷದಿಂದ ಇಲ್ಲೇ ಕೆಲಸ ಮಾಡಿದವರು ಇದ್ದಾರೆ. ಅದಾದಮೇಲೆ ಇಲ್ಲಿ ಅವರು ಬೇರೆ ಕಂಪ್ನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಆ ಕಂಪ್ನಿಗಳಿಗೆ ನಮ್ಮಲ್ಲಿ ಹುಡುಗರನ್ನ ಜಾಯಿನ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂತ ಬಂದಿದ್ದಾರೆ. 24 ಗಂಟೆನ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ನಾವು ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಗೆ ಸರಿಯಾಗಿ ವೇತನ ಕೊಡ್ರಿ, ಆಮೇಲೆ ವಾರದ ರಜೆ, ಆಮೇಲೆ ಹಬ್ಬದ ರಜೆಗಳನ್ನು ನಮಗೆ ಕೊಡ್ರಿ ಅಂತೇಳಿ ಒಂದು ನಮ್ಮದು BMS ಯೂನಿಯನ್ ಅಂತ ಯೂನಿಯನ್ ಮಾಡಿಕೊಂಡು ಅವ್ರಿಗೆ ಕೇಳಿದ್ದಕ್ಕಾಗಿ ನಾವು ಕೆಲಸ ಮಾಡ್ತಿದ್ದಂಥ ಕಾಂಟ್ರಾಕ್ಟ್ ಕಂಪ್ನಿಯ ಕಾಂಟ್ರಾಕ್ಟನ್ನು ರದ್ದು ಮಾಡಿ ಬೇರೆ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವರು. ಆ ಕಾಂಟ್ರಾಕ್ಟ್ ಕೊಟ್ಟಾದಮೇಲೆ ಆ ಕೋರೆಡ್ ಕಂಪ್ನಿಯವರು ನಮ್ಮನ್ನ ಯಾರನ್ನೂ ಕೆಲಸಕ್ಕೆ ತೊಗೊಳ್ತಾ ಇಲ್ಲ. ಆ ಕೆಲಸಕ್ಕೆ ತೊಗೊಳ್ತಾ ಇದ್ರೂ ಅವರು ಒಂದು ಅಗ್ರಿಮೆಂಟ್ ಅಥವಾ ಆಫರ್ ಲೆಟರ್ ಅಂತ ಇದಾರಲ್ಲ, ಅದರೊಳಗಿರುವಂಥ ಪಾಯಿಂಟ್ಸ್ ಒಂದು ಕೆಲಸದ ಟೈಮಿಂಗ್ಸ್ ಅದರೊಳಗೆ ಮೆನ್ಷನ್ ಮಾಡಿಲ್ಲ ಅವರು. ಆಮೇಲೆ ನಾವು ಏನೋ ಒಂದು ನಮ್ಗೆ ಒಂದು ರೋಗ ಬರಲಿ ಅಥವಾ ಒಂದು ಬೇರೆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರೂ ನಮ್ಮನ್ನು ಯಾವುದೇ ರೀತಿ ನಮ್ಗೆ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡದೆ ಕೆಲಸದಿಂದ ತೆಗಿಬೋದು ಅನ್ನೋದಂಥ ಪಾಯಿಂಟ್ಸ್ಗಳನ್ನು ಅದರೊಳಗೆ ಹಾಕಿ ನಮ್ಮನ್ನು ಕೆಲಸಕ್ಕೆ ತೊಗೊಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಇದೇ ರೀತಿ ನಾವು ಇದನ್ನು BMS ಯೂನಿಯನ್ ಕಡೆಯಿಂದ ಇದನ್ನೆಲ್ಲ ವಿರೋಧ ಮಾಡಿ ನಮಗೆ ಇದು ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 40 ಜನ ಕಾರ್ಮಿಕರನ್ನು ಕೆಲಸದಿಂದ ಹೊರಗಿಟ್ಟು, ಆಮೇಲೆ ಲಾಸ್ಟ್ ಒಂದು ಅಕ್ಟೋಬರ್ನಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ 1 ತಿಂಗಳ ವೇತನವನ್ನು ಕೊಡದೇ ಇರುವಂಥ ಗತಿಗೆಟ್ಟು ನಿಂತಿರುವಂಥ ಕಂಪ್ನಿ ಇದಾಗಿದೆ ರೀ. ಇಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಏನು ಹೆಚ್ಚಾಗಿ ಏನು ಸಂಬಳ ಇಲ್ಲ. ಒಬ್ಬರಿಗೆ 14,000 ಇದೆ, 13,000 ಇದೆ. ಅದೇ ಒಂದು 13-14 ಸಾವಿರದಲ್ಲಿ ಅವರು ಒಂದು ತಿಂಗಳ ಅವರ ಖರ್ಚುಗಳನ್ನು ನೀಗಿಸ್ಕೊಂಡು ಕಾರ್ಮಿಕರಲ್ಲೆಲ್ಲ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅದೇ ಸಂಬಳವನ್ನು ಅವರಿಗೆ ಕೊಡ್ಲಿಕ್ಕೂ ಆಗದೇ ಇರೋವಂಥ ಕಷ್ಟದಲ್ಲಿ ಇದ್ದಾರೆ ಇವರು ಕಂಪ್ನಿಯವರು. ಈ ಒಂದು ಜಿಯೋ ಆಗಿರ್ಬೋದು, ಇಲ್ಲ ಒಂದು ಏರ್ಟೆಲ್ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ಒಂದು ತಿಂಗಳಿಗೆ 300ರಿಂದ 400 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಳ್ತಾರೆ. ಅದೇ ರೀತಿ ಅದೇ ಕಂಪ್ನಿ ಒಳಗೆ ನಾವು ಇಷ್ಟು ವರ್ಷ ಆಯಿತು ಕೆಲಸ ಮಾಡಿಸ್ಕೊಳ್ತಿದ್ದಾರೆ, ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಸಂಬಳದಲ್ಲಿ ಒಂದು ಇಟ್ಟಿರುವಂಥ ಬೇಡಿಕೆ ಅಥವಾ ಒಂದು ಸಂಬಳದಲ್ಲಿ ಹೆಚ್ಚಳ ಮಾಡಿ ಕೊಡಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ ಕಂಪ್ನಿಯವರಿಗೆ. ಆಮೇಲೆ ಒಂದು ಕೊರೋನಾ ಟೈಮಲ್ಲಿ ಒಂದು ಲಾಕ್ಡೌನ್ ಆಯಿತು, ಕೋವಿಡ್ನಲ್ಲಿ ಯಾರಿಗೂ ಹೊರಗಡೆ ಬರಲಿಕ್ಕೆ ಬಿಡಲಿಲ್ಲ. ಅಂಥ ಟೈಮ್ನಲ್ಲಿ ನಾವು 24 ಗಂಟೆನೂ ವಾರದ 7 ದಿನಗಳಲ್ಲಿ 24 ಗಂಟೆನೂ ನಾವು ಯಾವುದೇ ನಮ್ಮ ಆರೋಗ್ಯ ಅಥವಾ ನಮ್ಮ ಪ್ರಾಣದ ಹಂಗನ್ನು ತೋರೋದು ನಾವೆಲ್ಲ ಕೆಲಸ ಮಾಡಿದ್ದೀವಿ. ಬಟ್ ಅದನ್ನು ನಮಗೆ ಯಾರೂ ಅವರು ಗುರುತಿಸಲಿಲ್ಲ. ಕೊರೋನಾ ವಾರಿಯರ್ಸ್ ಅಂತ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದವ್ರಿಗಿರ್ಬೋದು ಅಥವಾ ಒಂದು ಪೊಲೀಸ್ ಆಯುಕ್ತರಿಗಿರ್ಬೋದು, ಅವರಿಗೆಲ್ಲ ಸಿಕ್ಕಂಥ ಸೌಲಭ್ಯ ನಮಗೆ ಯಾರಿಗೂ ಸಿಗಲಿಲ್ಲ. ಇವತ್ತು ನೋಡ್ತಾ ಇರ್ಬೋದು ನೀವು, ಎಲ್ಲ ಕಡೆ ನೆಟ್ವರ್ಕ್ ಇಲ್ಲ ಅಂದರೆ ಏನೂ ಇಲ್ಲ. ಅದೇ ನೆಟ್ವರ್ಕನ್ನು ಕೊಡುವಂಥ ಕಾರ್ಮಿಕರಿಗೆ ಇಲ್ಲಿ ಸರಿಯಾದ ವೇತನ ಸಿಗ್ತಾ ಇಲ್ಲ. ಇದಕ್ಕಾಗಿ ನಾವು ಒಂದು BMS ಯೂನಿಯನ್ ವತಿಯಿಂದ ನಾವು ಲೇಬರ್ ಆಫೀಸ್ನಲ್ಲಿ ಕೇಸ್ ಫೈಲ್ ಮಾಡಿ ಕಂಪನಿಗಳ ವಿರುದ್ಧವಾಗಿ ಫೈಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಮನವಿ ಪತ್ರವನ್ನು ನೀಡಿ, ನಮ್ಮ ಬೇಡಿಕೆಗಳ ಪತ್ರವನ್ನು ನೀಡಿ ನಾವೊಂದು 12ನೇ ತಾರೀಕಿನಿಂದ 19ನೇ ತಾರೀಕುಗಳಿಗೂ ಇಲ್ಲಿ ಧರಣಿ ಕೂಡ್ತೀವಿ. ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲಪ್ಪ ಅಂತಂದರೆ 21ನೇ ತಾರೀಕು 22ನೇ ತಾರೀಕು ನಾವು ಬೆಂಗಳೂರಿನ ಇಂಡಸ್ ಆಫೀಸ್ ಮುಂದೆ ಧರಣಿ ಕೂಡಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀವಿ. ಸರ್, ನನ್ನ ಹೆಸರು ಭಗವಂತ ನಾರಾಯಣ್ ಮಾನಿಶಿಂದೆ ಅಂತೇಳಿ. ನಾ BD ಏರಿಯಾದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದು. 15 ವರ್ಷದಿಂದ ಏರ್ಟೆಲ್ ಇಂಡಸ್ ಟವರ್ಸ್ದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ನಮ್ಮದು ಬಂದುಬಿಟ್ಟು ನಮ್ಮ ಏನು ಯೂನಿಯನ್ ಅಂತೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಆ ಯೂನಿಯನ್ ಸಂಘಟನೆಗೆ ವಿರೋಧ ಮಾಡಿ ಪ್ಲಸ್ ಇವರು ಕಂಪ್ನಿಗಳನ್ನು ಕಾಂಟ್ರಾಕ್ಟದಿಂದ ತೆಗೆದುಬಿಟ್ಟು ನಮ್ಮನ್ನು ವಜಾಗೊಳಿಸಿದ್ದಾರೆ. ಹಾಗಾಗಿ ನಮ್ದು ಏನು ನೀಡ್ಫುಲ್ ಅದಾವಲ್ಲ ಅವನ್ನ ಇದನ್ನು ಮಾಡಿ ಕೊಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಕಾನೂನು ಪ್ರಕಾರವಾಗಿ ಲೇಬರ್ ಕೋರ್ಟಲ್ಲೂ ಫೈಲ್ ಮಾಡಿದ್ದೇವೆ ಕೇಸನ್ನು. ಪ್ಲಸ್ ಇಲ್ಲಿ DC ಆಫೀಸ್ ಸರ್ ಹತ್ರನೂ ಬಂದುಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿದ್ದೇವೆ. ಅವ್ರು ನಮಗೆ ಇದನ್ನು ಮಾಡಿಕೊಡ್ತಾರೆ, ನ್ಯಾಯ ದೊರಕಿಸ್ಕೊಡ್ತಾರೆ ಅಂತೇಳಿ ನಂಬಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೇವೆ. ನಮ್ಮ ಮನವಿ ನಮ್ಮದು ಇವಾಗ ಸ್ಟ್ರೈಕ್ ಮಾಡ್ತಾಯಿದ್ದೇವೆ ಅಂದರೆ
ಅದರಲ್ಲಿ ಮೊದಲನೇದಾಗಿ ನಮ್ಮ ಇದು BMS ಸಂಘಟನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತು ನಮ್ಮ ಪೇಮೆಂಟನ್ನು ಹೈಕ್ ಮಾಡ್ತಾ ಇಲ್ಲ. 24/7 ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಯಾವುದೂ ರಜಾ ದಿನಗಳು ಕೊಡ್ತಾ ಇಲ್ಲ. ಮತ್ತು ಇದು ಯಾವುದು ಇದಕ್ಕೆ ನಮಗೆ ಇದನ್ನು ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ನಾವು 150 ಜನ ಇದ್ದೇವೆ ಟೋಟಲ್ ಕರ್ನಾಟಕದಲ್ಲಿ ವಜಾಗೊಳಿಸಿದಂಥವ್ರನ್ನ. ಆಮೇಲೆ ನಮ್ಮ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ದಲ್ಲಿ ಬಂದುಬಿಟ್ಟು 50 ಜನ ಇದ್ದೇವೆ ರೀ. 40ರಿಂದ 50 ಜನ ಇದ್ದೇವೆ ನಾವು. ಬೇರೆ ಬೇರೆ 7 ಡಿಸ್ಟಿಕ್ದಲ್ಲೂ ವಜಾಗೊಳಿಸಿದ್ದಾರೆ. ಬೇರೆ ಬೇರೆ ಕಡೆ 16 ಜನ 17 ಜನ ಈ ಥರ ಡಿಸ್ಟಿಕ್ ವೈಸ್ ವಜಾಗೊಳಿಸಿದ್ದಾರೆ. ಇವಾಗ ನಾವು ಇಲ್ಲಿ 12ರಿಂದ 19ನೇ ತಾರೀಕುವರೆಗೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಕ್ಲಿಯರ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇಂಡಸ್ ಆಫೀಸಿಗೆ ನಾವು ಬೆಂಗಳೂರಲ್ಲಿ ಎಲ್ಲ ನಮ್ಮ ಟೋಟಲ್ ಸ್ಟೇಟ್ದಿಂದ ಇಂಡಸ್ ಆಫೀಸಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ರೀ. 21ರಿಂದ 22 2 ದಿವಸ ನಮ್ಮದು ಪೇಮೆಂಟ್ ಹೈಕ್ ಆಗಬೇಕು. ಪ್ಲಸ್ ನಮ್ಮ ಸಂಘಟನೆಗಳಿಗೆ ವಿರೋಧ ಮಾಡಬಾರ್ದು. ಅದನ್ನು ಇವರು ಅದಕ್ಕೆ ಇದನ್ನು ಆಗಿ ಬರಬೇಕು. ಪ್ಲಸ್ 8 ತಾಸು ಡ್ಯೂಟಿ ಆಗಬೇಕು. ಆಮೇಲೆ ನಮ್ಮ ಏನು ರಜಾ ದಿನಗಳು ಇದಾವಲ್ಲ ಅವಕ್ಕರದ್ದು ನಮಗೆ ಕೋರಿಕೆ ಮಾಡಿಕೊಡ್ಬೇಕು ಸರ್ ಇವರು. ಸರ್ ಮೇನ್ ನಮ್ಗೆ ಇಂಡಸ್ ಟವರ್ಸ್ದವರು ಮಾಡಿಕೊಡ್ಬೇಕು ಸರ್. ಇದನ್ನು ಕೊಟ್ಬಿಟ್ಟು ನಮಗೇನು ವಜಾಗೊಳಿಸಿದಾರಲ್ಲ ಕಂಪಲ್ಸರಿ ಎಲ್ಲರನ್ನೂ ತೊಗೊಂಡ್ಬಿಟ್ಟು ಮತ್ತೆ ಕೆಲಸಕ್ಕೆ ಇದನ್ನು ಮಾಡ್ಕೊಡ್ಬೇಕು ಸರ್. ಯಾವ ಕಂಪ್ನಿ ಬಂದೈತಿ ಈಗ? ಈಗ ಬೊಂಡಾಡ ಅಂತೇಳಿ ಒಂದು ಕಂಪ್ನಿ ಇತ್ತು, ಅದಾದಮೇಲೆ ಕೋರೆಡ್ ಅಂತ ಬಂದಿದೆ ಸರ್ ಇವಾಗ. ಈಗ 8 ತಾಸು ಡ್ಯೂಟಿ ಬೇಕಾ ಏನು ಅದಕ್ಕೆ? ಇಲ್ಲ, ನಾವು 24x ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದಕ್ಕೆ ತಕ್ಕಂಥ ಪೇಮೆಂಟು ಅದ್ರದ್ದು ಏನು ಬೆನಿಫಿಟ್ಸ್ ಇದಾವೆ ಅದು ನಮಗೆ ಕೊಡ್ಬೇಕು ಸರ್. ಅಂದ್ರೆ ಓವರ್ ಟೈಮ್ ಮಾಡಿದ್ರೆ ನೀವು ಓವರ್ ಟೈಮ್ ನಿಮಗೆ ಹಾಂ, ಅದ್ರದ್ದು ಅದಕ್ಕೆ ಏನು ಪೇಮೆಂಟ್ ಐತಲ್ಲ ಬೆನಿಫಿಟ್ ಅದು ನಮಗೆ ಕೊಡ್ಬೇಕು ಸರ್ ಅವರು.